ಎಲ್ಲರಿಗೂ ನಮಸ್ಕಾರ. ನಮ್ಮ ಶಿರ ಹುಡುಗರು ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗುಂಡಜ್ಜಿ, ಅಯ್ಯೋ ರಾಮ, ಈ ಹುಡುಗಿ ಯಾಕಿತ್ಲ ಗೊತ್ತೈತಿ, ಅದು ಅಳ್ತಾ ಬೇರೆ ಗೊತ್ತೈತಿ ಯಾಕೋ. ಗುಂಡಜ್ಜಿ, ಅಜ್ಜಿ ಅಜ್ಜಿ ಯಾಕಲ್ಲ ಕಾವಿ ಪಿಳ್ಳೆ ಯಾಕ ಅಂತ ಬಂದೈತ್ ಕಣಜ್ಜಿ. ಯಾಕಲ್ಲ ಪಾಪ, ಅಜ್ಜಿ ಅಂತ ನನ್ನ ಕಡೆ ಬಂದು ಕೇಳು. ಅಮ್ಮನೆ ಕಾವಿ ಯಾಕೆ ಅಳ್ತಿದ್ಯಾ? ಅಜ್ಜಿ ಮತ್ತೀಗ ನಮ್ ನಿಂಗಜ್ಜಿ ನಮ್ಮ ಹನುಮಂತ ತಾತ ಜಗಳಾಡ್ಕೊಂಡವ್ರೆ. ಅಲ್ಲ ಕಣಮ್ಮಿ, ನಿಮ್ಮ ಅಜ್ಜಿ ತಾತ ಜಗಳಾಡ್ಕೊಂಡ್ರೆ ಅದಕ್ಕೆ ನಮ್ಮ ಗುಂಡಜ್ಜಿ ಏನ್ ಮಾಡ್ಬೇಕು? ಸುಮ್ಮನಿರ್ಲ ಒಂದ್ರವಾಟು ಹೇಳಮ್ಮ, ಯಾಕೆ ಏನಾತು? ಯಾಕ ನಮ್ ತಾತ ಏನ ಅಂತಿತ್ತು, ಅದಕ್ಕೆ ನಮ್ಮ ಅಜ್ಜಿನೂ ಏನ ಅಂತ, ಅದಕ್ಕೆ ನಮ್ ತಾತ ಉಂದಂಗ್ ಮನಿಕೊಂಡ್ಬಿಟ್ಟೈತಿ, ನಮ್ಮ ಅಜ್ಜಿನೂ ಉಂದಂಗ್ ಮನಿಕೊಂಡೈತಿ. ರಾತ್ರಿ ಮಾಡಿರೋದು ಅಡಿಗೆ. ಪಾಪ ಹೋಗಂದಿ ತುಂಬಾ ಕಿಕ್ಕೆ ಬರೋದು. ಯಾಕೆ ಯಾಕೆ ಏನಂತ ಪುರಾಣ ಕೇಳ್ಬೇಡ, ಸುಮ್ಮನೆ ಇಕ್ಕೊಂಬರೋದು. ನಿಮ್ಮಜ್ಜಿ ಒಂದು ಬಾರೆ ಮಣಿ ಕೂಕ ಬಾಯಿಲಿ ಅಳ್ಬೇಡ, ಸುಮ್ಮನೆ ಇರು. ಆಹಾ, ಅವ್ರಿಬ್ರಿಗೆ ವಯಸ್ಸಾದ್ರೂ ಆ ಜಂಬ ಹೋಗಲ್ಲ ಒಂದು ಈಟುನು. ಅವಳಿಗೆ ಕೊಡ್ಲಾ? ಅಜ್ಜಿ ಬೇಡ, ಸುಮ್ಮನ್ ತಿನ್ನ ಅಮ್ಮಯ್ಯ. ರಾತ್ರಿ 7 ತಿಂದಿದ್ದ ಇಲ್ವಾ? ರಾತ್ರಿ ಅನ್ನ ಇಕ್ಕೊಂಡು ಹೆಂಗ್ ತಿನ್ಬೇಕು ಹೇಳು? ಸುಮ್ಮನೆ ತಿನ್ನು, ನಾನು ಹೇಳ್ತೀನಿ. ನಿಧಾನ ತಿನ್ನು, ನೆತ್ತಿಗರ್ಸ್ಕಂಡಿ ಅಮ್ಮಣಿ. ಐ ಪಂಡ್ರು ಪಟ್ಟು ಹೋಗು, ನೀರ್ ತಗೊಂಬರಾಗು. ನಾನು ಬೇರೆ ಮನೆಗೆ ಹೋದಾಗ ಯಾರು ಒಂದು ಲೋಟ ನೀರು ಕೊಡಲ್ಲ, ನಾನು ಎಲ್ಲರೂ ಕೊಡ್ತೀನಿ, ನನಗೆ ಮಾತ್ರ ಯಾರು ಅಂಬಲ್ಲ. ನಮ್ಮ ಅಜ್ಜಿ ಇಟ್ಕೊಂಡು ಒಯ್ದಾಗ್ಲೂ ನನಗೆ ಯಾರು ಕರ್ದುಂಬಕ್ಕಿಕ್ಕಲ್ಲ. ಏನಲ್ಲ ಅದು? ಏನಿಲ್ಲ. ಹೇಳಮ್ಮಣಿ, ಯಾವ ಮಾತಿಗೆ ಜಗಳಾಡ್ಕೊಂಡಿದ್ದವರು? ಯಾತ ಗೊತ್ತಿಲ್ಲ ಕಣಜಿ, ಒಟ್ನೊಳಗೆ ಹನುಮಂತಜ್ಜ ಉಂಡೆ ಇಲ್ಲ, ಹಂಗೆ ಮನೆ ಕೇಳೈತಿ. ಅದಕ್ಕೆ ನಮ್ಮ ಅಜ್ಜಿನೂ ಉಂಡಿಲ್ಲ, ಎದ್ದಾಳು ಉಣ್ಣಂತಂದ್ರೂ ಉಂಟಿಲ್ಲ. ಹೇಳತ್ತವ್ ಏನ್ ಬುದ್ಧಿ ಇಲ್ಲ ಅಂತಂದಂತ. ಮಕ್ಳಾಗಿ ಮೊಮ್ಮಕ್ಳಾದ್ರೂ ಇವಕ್ಕೇನ ಭಯ ಭಕ್ತಿ ಒಂದ್ರ ಒಟ್ಟು ಐತಿ. ಶಿಶಿ ಇನ್ನು ಸಣ್ಣ ಹುಡುಗರು ಆಡ್ದಂಗೆ ಆಡ್ತಾವಪ್ಪ. ಗುಂಡಜ್ಜಿ ಗುಂಡಜ್ಜಿ ಏನ್ ಮಾಡ್ತಿದ್ಯಾ? ಯಾಕೆ ಈ ಮಂಡಿ ಬೇರೆ ಬಡ್ಕೊಂತಾನೆ? ಹೋಗಲ್ಲ ಪಾಪ, ಯಾಕೆ ಕೇಳು. ತಿಕ್ಕ ಮುಚ್ಕೊಂಡು ಹೋಗ ಕಂಡವ್ರೆ. ಚಿಂಟು, ನಿಮ್ಮ ಅಜ್ಜಿ ಇಲ್ವೇ? ಅಲ್ಲ ಗುಂಡಜ್ಜಿ, ಕೂಗಿರೋ ಕಿವೆ ಕೇಳಿಸ್ದಂಗ್ ಕುಕೊಂಡಿದ್ಯಾ? ಯಾಕಪ್ಪ ಈ ಹುಡುಗಿ ಬೇರೆ ಹಿಂಗ್ ಕುಕೊಂಡಿತ್ತು, ಹನುಮಂತಜ್ಜರ ಹುಡುಗಿ? ಯಾಕೆ ಗುಂಡಜ್ಜಿ ಹಿಂಗ್ ಸಿಟ್ ಮಾಡ್ಕೊಂಡಿದ್ಯಾ? ಯಾಕೆ ಏನಾಯ್ತು? ಅಲ್ವೇ ಅಮ್ಮಣ್ಣಿ, ಆ ಹನುಮಂತಜ್ಜಿಗೆ ಎಷ್ಟು ವರ್ಷ ಆಯ್ತು ಹೇಳಿ? ನೋಡಿದ್ರೆ ಕಾಡು ಬಾ ಅಂತೈತಿ, ಊರು ಹೋಗು ಅಂತೈತಿ. ನೋಡ್ಕೊಂಡು ಒಂದ್ ಏಟ್ ಮಾನ ಮರ್ಯಾದೆ ಬೇಡ್ವೆ ಗಂಡ ಹೆಂಡ್ತಿಗೆ? ಯಾಕೇನಾಯ್ತು? ಅಯ್ಯೋ ಈ ಬಾತ, ಆ ಅಜ್ಜಿ ಆಗ್ಲಿ ಒಂದಿನ ಚೆನ್ನಾಗಿದ್ರೆ ಒಂದಿನ ಕಿತ್ಲಾಡ್ಕೊಂತಾರೆ ಹೇಳತ್ತವು. ಅಲ್ವೇ ನೋಡಿ ಅಮ್ಮಣ್ಣಿ, ಅವರಿಬ್ರು ಜಗಳಾಡ್ಕೊಂಡು ಕೂಳು ನೀರು ಬಿಡ್ಕೊಂಡು ಈ ಹುಡುಗಿನ ಉಪವಾಸ ಇಕ್ಕಿರದ, ಇನ್ನೂ ಅಡುಗೆ ಮಾಡಿಲ್ವಂತೆ ಪಾಪ. ಅದಕ್ಕೆ ಅಳ್ತಾ ಬಂದಿತ್ತು. ಆಮೇಲೆ ಹೋಗಿ ಸರಿಯಾಗಿ ಬೈದ್ ಬರೋಣಂತ ಇದ್ದೀನಿ. ಅದಕ್ಕೆ ಇಲ್ಲೇ ಉಂಬಕ್ಕಿಕ್ತಿ ಹುಡುಗಿಗೆ. ಯಾತವ್ ಅವ್ರಿಬ್ರಿಗೆ ಯಾಕಂಬ ಬುದ್ಧಿ ಇಲ್ಲ ಅತ್ತ. ಈ ನಿಂಗಜ್ಜಿನ ಹಂಗೆ ಆಡ್ದೈತೆ ಹೇಳತ್ತ ಅವ ಅಜ್ಜನ ಸರಿಯಾಗಿ. ಹನುಮಂತ ಅಜ್ಜಗಂತ ಮಾಡಕ್ ಕೆಲ್ಸ ಇಲ್ಲ, ಅತ್ಲಾಗಿತ್ಲಾಗ ಓಡಾಡ್ಕೊಂಡು ಆಮೇಲೆ ಯಾರು ಒಂದು ಕೊಂಕಿಕ್ತಾನೆ. ಈ ಅಜ್ಜಿ ಸುಮ್ಮನಿರ್ಲಾರ್ದೆ ಈ ಅಜ್ಜಿ ಬೇಕೆ. ಇಬ್ರು ಸರಿಯಾಗೈತಿ ಜೋಡಿ. ಮನೆ ಕಾವ್ಯ ಏನಂಟಿ, ರಾತ್ರಿ ತಿಂದೆ ಇಲ್ವೇ? ತಿಂದೆ. ನಮ್ಮ ಅಂತಕ್ ಬರ್ಬೇಕ ಹಂಗ? ನಾನು ಉಂಬಕ್ಕಿತ್ತಿದ್ದೆ. ಬಿಡ ಅಮ್ಮಣ್ಣಿ, ಸಣ್ಣ ಹುಡುಗರು ಇನ್ನು ಉಂಬಕ್ಕಿಕ್ರಿ ಅಂತ ಯಾರ ಮಂತಕ್ಕೆ ಹೋಗ್ತವೆ? ಏನ ಬಂದಿದ್ಕೆ ಅಳ್ತಾ ಬಂದೈತಿ ಪಾಪ, ಕರಿಯಕ್ಕೆ ಅಂತಂದು. ಅದಕ್ಕೆ ನಾನು ಉಂಬಕ್ಕಿಕ್ತಿ. ಆ ಹುಡುಗಿ ಎಂದೂ ಯಾರ ಮನೆಗೂ ಹೋಗಲ್ಲ, ಉಪವಾಸ ಇದ್ರು ಉಂಬಕ್ಕಿಕ್ರಿ ಅಂತಂದು. ಏನ್ ಹೇಳಕತ್ತೈತಿ ಹೇಳತ್ತ ಅವರಿಗೆ. ನಾನಂತದ್ 7 ಸಲ ಹೇಳಿದಿನ. ಆ ನಿಂಗಜ್ಜಿಗಂತೂ ಸಾರಿ ಹೇಳಿದೀನಿ. ನೋಡಜ್ಜಿ, ಆ ಅಜ್ಜಿ ಹಂಗನ ಮಾಡ್ಕೊಂಬ್ಲಿ, ನಿನ್ ಪಾಡಿ ನೀನ್ ಸುಮ್ಮನಿರೋ ಅಂತಂದು. ಈ ಅಜ್ಜಿ ಕೇಳ್ಬೇಕಲ್ಲ. ಬರ್ತೀರ ಮಣ್ಣಿ, ಇವ್ರ ಮಂತಕ್ ಹೋಗೋಣ? ನಡಿ, ನಾನು ಬರ್ತೀನಿ. ಸರಿಯಾಗಿ ಒಂದಿಟ್ಟು ಬೈದ್ ಬರೋಣ. ಮಂತಾಗಿದ್ರೆ ಸರಿ ಹೋಗೈತಿ, ಏನು ನನ್ನಿಂದ ಬಾಲ ಬಂದಂಗೆ ಬಚ್ಚಿ. ಮಂತಾಗ ಬಿದ್ದಿರು. ನೋಡಿದ್ರೆ ನಾವು ಗುಂಡಜ್ಜಿಗೆ ನಾನು ಮಂತಾಗಿರ್ಬೇಕಂತ ಈ ಅಜ್ಜಿ ಏನ್ ಅನ್ಕೊಂಡ್ಬಿಟ್ಟೈತ? ನಾನೇ ಮಹಾ ದೊಡ್ಡ ಮೇಧಾವಿ ಅನ್ಕೊಂಡ್ಬಿಟ್ಟೈತಿ. ಎಲ್ಲೇ ಜಗಳ ನಡೆದ್ರು ಈ ಅಜ್ಜಿ ಮದಿದ